ಕೊಡ್ತೀನಿ. ಗಣಿತದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ನಿಮ್ಮ 3 ಏಪ್ರಿಲ್ 2023 ಪರೀಕ್ಷೆಗಾಗಿ ತಂದಿದ್ದೀವಿ. ಭಾಳಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಒಂದ್ಸರಿ ಹೋಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಒಂದು ಪ್ಲೇಲಿಸ್ಟ್ ಲಿಂಕ್ ಅದ SSLC ಆ್ಯನ್ಯುವಲ್ ಎಕ್ಸಾಮ್ 2023 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್, ಅಲ್ಲಿ ಹೋಗಿ ನೋಡ್ಬೋದು. ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಕ್ವಶನ್ಸ್ ಪ್ಯಾಟರ್ನ್ ಅರ್ಥೈಸ್ಕೊಡ್ರಿ. ಖಂಡಿತವಾಗಿ ಇದೇ ಥರದ ಕ್ವಶನ್ಸ್ಗಳು ನಿಮ್ಮ ಸೋಮವಾರದ ಪರೀಕ್ಷೆಗಳಲ್ಲಿ ಬರ್ತಾವೆ. ಘಾತ 4 ಇರುವ ಬಹುಪದಕ್ತಿಯ ಶೂನ್ಯತೆಗಳ ಸಂಖ್ಯೆ ಕೇಳಿದ್ದಾರೆ. ಅದರಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ D 4 ಅಂತಕ್ಕಂಥದ್ದು ಸರಿ ಇದೆ. ಪ್ರಶ್ನೆ 2, ಈ ಕೆಳಗಿನ ಯಾವ ಸಮೀಕರಣದ ಮೂಲಗಳು 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. 2ರಲ್ಲಿ C ಅಂತಕ್ಕಂಥದ್ದು 2x² - 3x - c = 0 ಸರಿಯಾದ. 3ನೇದು, 2 ಸಮರೂಪಿ ತ್ರಿಭುಜ ಬಾಹುಗಳ ವಿಸ್ತೀರ್ಣಗಳ ಅನುಪಾತ 9:16 ಆದ್ರೆ ಅನುರೂಪ ಬಾಹುಗಳ ಅನುಪಾತ ಕೇಳಿದ್ದಾರೆ. ಸರಿಯಾದ ಉತ್ತರ B 3:4. ಮುಂದಿನ ಪ್ರಶ್ನೆ, S ಇದರ ಬೆಲೆ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. 4ರಲ್ಲಿ ಇರ್ತಕ್ಕಂಥ ಉತ್ತರ C 27 ಡಿಗ್ರಿ. 5ರಲ್ಲಿ S ದಶಮಾಂಶದ ವಿಸ್ತರಣೆಗಳನ್ನು ಕೇಳಿದ್ದಾರೆ. 5ನೇ ಪ್ರಶ್ನೆ ಉತ್ತರ ಬರ್ತದೆ ಆಯ್ಕೆ C. 6ನೇ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, S ಸಂಭವನೀಯತೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇತ್ತು. ಆ ಸಂಭವನೀಯತೆ ಪ್ರಶ್ನೆಯ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಆಯ್ಕೆ B ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದ. ಒಂದು ಸೂತ್ರಕ್ಕೆ ಸಂಬಂಧಪಟ್ಟಂತೆ ಇದೆ. ಈ ಸೂತ್ರಕ್ಕೆ ಇರ್ತಕ್ಕಂಥ ಸರಿಯಾದ ಉತ್ತರ 7ರಲ್ಲಿರ್ತಕ್ಕಂಥದ್ದು S. ಆಯ್ಕೆ C πr r+l ಅಂತಕ್ಕಂಥದ್ದು ಸರಿಯಾದ ಉತ್ತರ. ಲಾಸ್ಟ್ ಇತ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳಿದ್ರು. ಅದೆಷ್ಟಾಗ್ತದೆ ಅಂತಂದ್ರೆ ಸರಿಯಾದ ಉತ್ತರ πr² / 360 ಡಿಗ್ರಿ ಅಂತಕ್ಕಂಥದ್ದು ಇತ್ತು. ಇನ್ನು ಮುಂದಿನ ಪ್ರಶ್ನೆ 9ರಲ್ಲಿ 91 ಮತ್ತು 26ರ ಲಸಾಅ 13 ಆದ್ರೆ ಲಸಾಅ ಕಂಡುಹಿಡಿಯಿರಿ. ಮಸ 13 ಅದ, ಲಸಾಅ ಕಂಡುಹಿಡಿದ್ರೆ 182 ಅಂತಕ್ಕಂಥದ್ದು ಬರಬೇಕು. ಮುಂದಿನ ಪ್ರಶ್ನೆ 5, 9, 13ರ ಸಮಾಂತರ ಶ್ರೇಣಿಯಲ್ಲಿ 81ನೇ ಎಷ್ಟನೇ ಪದ ಆಗ್ತದೆ ಅಂತ ಕೇಳಿದ್ದಾರೆ. ಅದಿತ್ತು ಉತ್ತರ 20 ಅಂತಕ್ಕಂಥದ್ದು. 11ನೇ ಪ್ರಶ್ನೆ ಇದೆ, ಈ ಬಹುಪದೋಕ್ತಿಯ ಎಲ್ಲ ಶೂನ್ಯತೆಗಳನ್ನು ಕಂಡುಹಿಡಬೇಕಿತ್ತು. 9x x² - 6ದಲ್ಲಿ ಸರಿಯಾದ ಉತ್ತರ ಬರ್ತದೆ S. 11ನೇ ಉತ್ತರ 0 ಅಂತಕ್ಕಂಥದ್ದು. ಇನ್ನು 12ನೇ ಪ್ರಶ್ನೆಗೆ ಹೋಗೋಣ. px² + qx + r = 0 ಸಮೀಕರಣದ ಶೋಧಕ ಬರಲಿಕ್ಕೆ ಕೇಳಿದ್ರು. ಅದರ ಶೋಧಕ q² - 4pr ಆಗ್ತದೆ. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊಟ್ಟಿದ್ರು, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಲಿಕ್ಕೆ ಕೇಳಿದ್ರು. 13ನೇ ಪ್ರಶ್ನೆ ಉತ್ತರ 43 ಆಗಬೇಕು. S ಪೈಥಾಗೋರಸ್ ಪ್ರಮೇಯದ ವಿಲೋಮ ಹೇಳಿಕೆ ಕೇಳಿದ್ದಾರೆ. ವಿಲೋಮ ಹೇಳಿಕೆ ಹೀಗಿದೆ 14ರಲ್ಲಿ. ಮುಂದಿನ ಪ್ರಶ್ನೆ, ಒಂದು ವೃತ್ತಭೇದಕ್ಕೆ ಸಮಾಂತರವಾಗಿ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಕೇಳಿದ್ದಾರೆ. ಸರಿಯಾದ ಉತ್ತರ 2. ಕಡೆಗೆ 1 ಅಂಕದ ಪ್ರಶ್ನೆ ಇತ್ತು, ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ರು. ಅದ್ರ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ 1 ಅಂತ ಆಗ್ತದೆ. ಸ್ಪೆಷಲಿ 1 ಇರೋದೇ ಅವು ಏನು ಮಾಡಿರ್ತಾರೆ, ಕೊಟ್ಟಿರ್ತಾರೆ 1 ಅಥವಾ 2 ಇರತಕ್ಕಂಥದ್ದೇ ಲೆಕ್ಕಗಳು ಇರ್ತಾವೆ. 2√3 + 5 ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ 2 ಅಂಕಕ್ಕಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಥರದ ಪ್ಯಾಟರ್ನಲ್ಲಿ ಒಂದು ಕ್ವಶನ್ ನಿಮಗೆ ಖಂಡಿತವಾಗಿ ಬಂದೇ ಬರ್ತದೆ. ನೋಡ್ಕೊಡ್ರಿ ಲೆಕ್ಕ ಹೇಗೆ ಬಿಡಿಸ್ಬೇಕಂತ. 18ನೇ ಪ್ರಶ್ನೆ, x + 2y = 13, 3x - 2y = 15 ಬಿಡಿಸ್ಲಿಕ್ಕೆ ಹೇಳಿದ್ದಾರೆ. ಇದನ್ನು ಬಿಡಿಸಿದ ನಂತರ ಈ ಥರನಾಗಿ ಇದನ್ನು ಏನು ಮಾಡಬೇಕಾಗಿತ್ತು, ಬಿಡಿಸಿ. ಸೊ ಉತ್ತರ ಏನಾಗಬೇಕಾಗಿತ್ತು, x = y, x = 7, y = 3 ಅಂತ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ ಇತ್ತು, S ಭಾಗಲಬ್ಧ ಶೇಷ ಕಂಡುಹಿಡಿಬೇಕಾಗಿತ್ತು. ಸೊ ಆ ಲೆಕ್ಕವನ್ನು ಮಾಡಿದಾಗ 19ನೆಯ ಪ್ರಶ್ನೆ. ಸೊ ಈ ಥರ ಲೆಕ್ಕ ಇದೆ. ಇಲ್ಲಿಂದ ಹೋದಾಗ ಅದು ಏನಾಗ್ತದಪ್ಪ ಅಂದ್ರೆ ಇಷ್ಟು ಉತ್ತರಗಳನ್ನು ಅಲ್ಲಿ ಏನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. 20ನೇ ಪ್ರಶ್ನೆಗೆ ಹೋಗೋಣ. 20ನೇ ಪ್ರಶ್ನೆ ತ್ರಿಭುಜ ABC ಬಗ್ಗೆ ಇದೆ. ಎಸ್ ಏನು ABCಗಳಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ ಅಂತಂದ್ರೆ 20ನೇ ಪ್ರಶ್ನೆ ಈ ಥರ ತಾವು ಏನು ಮಾಡಬೇಕಾಗಿತ್ತು, ಚಿತ್ರಗಳನ್ನು ಬಿಡಿಸಿ ಇಷ್ಟು ದತ್ತಾಂಶಗಳನ್ನು ಕೊಟ್ಟು ಉತ್ತರಗಳನ್ನು ಕೊಡಬೇಕಿತ್ತು. ಅಥವಾ ಇನ್ನೊಂದು ಪ್ರಶ್ನೆ ಸಾಧಿಸಲಿಕ್ಕೆ ಒಂದು ಕೊಟ್ಟಿದ್ದಾರೆ, ತ್ರಿಭುಜ SABC ಲಂಬಕೋನ ತ್ರಿಭುಜದಲ್ಲಿ. ಅದನ್ನು ಈ ಥರನಾಗಿ ತಾವೇನು ಮಾಡಬೇಕಾಗಿತ್ತು, ಉತ್ತರಗಳನ್ನು ಕೊಟ್ಟು ಇಷ್ಟು ತಾವೇನು ಮಾಡಬೇಕಾಗಿತ್ತು, ಪ್ರೂವ್ಗಳನ್ನು ಮಾಡಬೇಕಾಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಕ್ವಶನ್ ಪ್ಯಾಟರ್ನ್ ಇದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇದೇ ಪ್ಯಾಟರ್ನಲ್ಲಿ ಕ್ವಶನ್ಸ್ಗಳು ಬರ್ತಾವೆ. ಮುಂದೆ 4 ಸೆಂಟಿಮೀಟರ್ ತ್ರಿಜ್ಯವಿರೋ ವೃತ್ತಕ್ಕೆ ವೃತ್ತ ಕೇಂದ್ರದಿಂದ 6 ಸೆಂಟಿಮೀಟರ್ ದೂರ ಕೇಳಿದ್ದಾರೆ. 2 ಸ್ಪರ್ಶಕಗಳನ್ನು ರಚಿಸಲಿಕ್ಕೆ ಹೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ವಿಶೇಷವಾಗಿ ಇಂಥದ್ದೇ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ಗಳನ್ನು ಮಾಡಬಹುದು. ಮುಂದಿನ ಪ್ರಶ್ನೆ 4, 3, 0, 8, -1, 4 ಶೃಂಗವಿರೋ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಡಾಟಾ ಅದ. ಆಮೇಲೆ ನಾವು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿದಾಗ ಎಷ್ಟಾಗ್ತದಪ್ಪ ಅಂತಂದ್ರೆ ಸೂತ್ರ ನೋಡ್ಕೊಡ್ರಿ, 10.5 cm² ಅಂತಕ್ಕಂಥದ್ದು ಉತ್ತರ ಆ ತ್ರಿಭುಜದ ವಿಸ್ತೀರ್ಣ ಬರಬೇಕು. ಮುಂದೆ 23ನೇ ಪ್ರಶ್ನೆ ಇದೆ, ಸಂಭವನೀಯತೆ ಬಗ್ಗೆ ಕಂಡುಹಿಡಲಿಕ್ಕೆ ಕೇಳಿದ್ರು. ಸೊ ದಾಳ ಇದೆ, ದಾಳವನ್ನು ಚಿಮ್ಮಿದ್ದಾರೆ. ಅದರ ಸಂಭವನೀಯತೆಯನ್ನು ಈ ಥರ ಕಂಡುಹಿಡಿದು ತಾವು ಏನು ಮಾಡಬೇಕಾಗಿತ್ತು, ಸೊ 2/3 ಅಂತಕ್ಕಂಥ ಉತ್ತರ ಬರುವ ಹಾಗೆ ಲೆಕ್ಕ ಬಿಡಿಸಬೇಕಿತ್ತು.
ಮುಂದಿನ ಪ್ರಶ್ನೆ, ಬಹುಪದೋಕ್ತಿಯನ್ನು ಬರೀರಿ ಅಂತ ಹೇಳಿದರು ಶೂನ್ಯತೆಗಳಲ್ಲಿ. ಆ ಬಹುಪದೋಕ್ತಿಗಳನ್ನು ಬರೆದಾಗ ಸೊ ಈ ಥರ ಉತ್ತರ ಏನಾಗಬೇಕಾಗಿತ್ತು, ಬರಬೇಕಿತ್ತು. ನೆಕ್ಸ್ಟ್ ಕ್ವಶನ್ ಇದೆ. ಸೊ ಇಲ್ಲಿನೂ ಕೂಡ ಬಹುಪದೋಕ್ತಿಗೆ ಸಂಬಂಧಪಟ್ಟಂತೆ ಲೆಕ್ಕ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಅದರ ಆನ್ಸರ್ ಏನಾಗಿತ್ತಪ್ಪ ಅಂದರೆ ಇಷ್ಟು ಬರಬೇಕಾಗಿತ್ತು. ಸೊ ಟೋಟಲ್ ಆಗಿರ್ತಕ್ಕಂಥದ್ದು x³ - 3x² - x+2 ಅಂತಕ್ಕಂಥ ಉತ್ತರ ಬರಬೇಕು. ಇಲ್ಲಿಗೆ 1 ಮತ್ತು 2 ಅಂಕದ ಕ್ವಶನ್ಸ್ ಮುಗಿತು. 3 ಮಾರ್ಕ್ಸ್ದಲ್ಲಿ ಸಮಾಂತರ ಶ್ರೇಣಿ ಪದಗಳಿದೆ. ಸೊ ಲೆಕ್ಕಗಳನ್ನು ನೋಡ್ಕೊಡ್ರಿ. ಸಮಾಂತರ ಶ್ರೇಣಿ ಪದಗಳನ್ನು ಬರೀಲಿಕ್ಕೆ ಹೇಳಿದರೆ ಸೊ ಈ ಥರ ಅದನ್ನು ಕೊಟ್ಟಿರ್ತಕ್ಕಂಥ ಡಾಟಾಗಳನ್ನು ಹಾಕಿದ್ರೆ ಪದಗಳು ಇಷ್ಟು ಬರಬೇಕಾಗಿತ್ತು. 3 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಕ್ವಶನ್. ಸೊ ನೆಕ್ಸ್ಟ್ ಇನ್ನೊಂದು ಸಮಾಂತರ ಶ್ರೇಣಿ ಇತ್ತು, ಅದನ್ನು ಕೂಡ ಕಂಡುಹಿಡಿಯಲಿಕ್ಕೆ ಕೇಳಿದರು. ಲೆಕ್ಕಗಳನ್ನು ನೋಡ್ಕೊಡ್ರಿ. ಅದನ್ನು ಈ ಥರ ಅವರು ಏನು ಮಾಡಿದ್ದಾರೆ, ಬಿಡಿಸಿದ್ದಾರೆ. ಇಲ್ಲಿ ಸಂಖ್ಯೆಗಳನ್ನು ಬರ್ಕೊಳ್ಬೇಕು, ಸೂತ್ರ ಹಾಕಬೇಕು. ಸೊ ಟೋಟಲಿ ಸೂತ್ರ ಹಾಕಿದಾಗ ಇಷ್ಟು 2, 5, 8 ಅಂತಕ್ಕಂಥದ್ದು ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ, ಸಂಖ್ಯೆಗಳನ್ನು ಕಂಡುಹಿಡಿಯಲಿಕ್ಕೆ 26ನೇ ಪ್ರಶ್ನೆ ಕೇಳಿದ್ದಾರೆ. ಸೊ ನೋಡ್ಕೊಡ್ರಿ ಅದು ಹೇಗಿದೆ ಅನ್ನೋದನ್ನು ಬಿಡಿಸಿದ್ದಾರೆ. ಸೊ ಇಷ್ಟೇ ಇದೆ ಅದರ ಲೆಕ್ಕ. ಮುಂದಿನ ಪ್ರಶ್ನೆ, ಭಿನ್ನರಾಶಿ ಕಂಡುಹಿಡಿಯಲಿಕ್ಕೆ ಹೇಳಿದರು. ಅದನ್ನು ಪ್ರಶ್ನೆಗೆ ಉತ್ತರಗಳನ್ನು ನೋಡೋದಾದರೆ ಇಷ್ಟು ಪ್ರಶ್ನೆ ಉತ್ತರ ಇತ್ತು. ಇಲ್ಲಿ ಪ್ಯಾಟರ್ನ್ ಸೇಮ್ ಇರ್ತದೆ, ಬಟ್ ಡಿಜಿಟ್ ಅಷ್ಟೇ ಚೇಂಜ್ ಇರ್ತದೆ. ಸೊ ಅದಕ್ಕಾಗಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ನಾವು ನಿಮ್ಗೆ ಹೇಳೋದು. ಪ್ರತಿ ಲೆಕ್ಕನೂ ತಿಳಿಸ್ಕೊಂಡು ಕೊಡುವಂಥ ಸಮಯ ಇಲ್ಲ. ಇವಾಗ ನಮಗೆ ಎಲ್ಲಿಂದ ಯಾವ ಏರಿಯಾದಿಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವೆ, ನಾವು ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ಇಂಪಾರ್ಟೆಂಟ್ ಅದ. ತ್ರಿಭುಜ ರಚಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಈ ಥರ ತ್ರಿಭುಜ ಅಲ್ಲಿ ರಚಿಸಬೇಕಾಗಿತ್ತು. ನೆಕ್ಸ್ಟ್ 28ನೇದು ಸಾಧಿಸಲಿಕ್ಕೆ ಹೇಳಿದ್ದಾರೆ. ಸೊ 28ನೇ ಲೆಕ್ಕ ಸಾಧನೆಗೆ ಇರ್ತಕ್ಕಂಥದ್ದು. ಸೊ ನೋಡ್ಕೊಳ್ರಿ, ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸೇ ಅದಾದು. ಅದರಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು ಸಾಧಿಸಲಿಕ್ಕೆ ಇರ್ತಕ್ಕಂಥದ್ದು. ಇಷ್ಟು ಬರೋದು. ಸೊ ಲಾಸ್ಟ್ ಹತ್ರ ಆನ್ಸರ್ ಏನಾಗಬೇಕಾಗಿತ್ತು, ಇಷ್ಟು ಕೊಡಬೇಕಿತ್ತು. ಸ್ವಲ್ಪ ಪಾಸ್ ಮಾಡ್ಕೊಳ್ರಿ, ನೀವು ಲೆಕ್ಕ ಪ್ರಾಕ್ಟೀಸ್ ಮಾಡಿರಿ, ಖಂಡಿತವಾಗಿ ನಿಮ್ಗೆ ಯೂಸ್ ಆಗ್ತದೆ. ಪ್ರಮೇಯ ಮತ್ತು ವೃತ್ತಕ್ಕೆ ಸಂಬಂಧಪಟ್ಟಂತೆ ಪ್ರಮೇಯ ಇದೆ 29ರಲ್ಲಿ. ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. 4.1 ಮತ್ತು 4.2 ಎರಡರಲ್ಲಿ ಒಂದು ಫಿಕ್ಸ್ ಇದಾವೆ 3 ಮಾರ್ಕ್ಸ್ಗೆ. ಸರಾಸರಿ ಕಂಡುಹಿಡಿಯೋದಿದೆ, ನೋಡ್ಕೊಡ್ರಿ ಡಾಟಾ. ಸೊ ಡಾಟಾಗೆ ಸರಾಸರಿ ಕಂಡುಹಿಡಿದ ನಂತರ ಈ ಥರ ವರ್ಗಾಂತರ ಆವೃತ್ತಿ ಮಧ್ಯಬಿಂದನ ಬರೋದು ಈ ಥರ ಸರಾಸರಿಯನ್ನು ಕಂಡುಹಿಡಿಬಹುದಾಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಅದ, ಈಸಿನೂ ಅದ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಇದೆ, ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. 20ನೇ ಪ್ರಶ್ನೆ ನೋಡ್ಕೊಡ್ರಿ. ಹುಲ್ಲಿನ ಮೈದಾನದ ಬಗ್ಗೆ ಇದೆ. ಅದರ ಉತ್ತರ ಏನಾಗ್ತದಪ್ಪ ಅಂದ್ರೆ ಈ ಥರ ತಾವೇನು ಮಾಡಿಕೊಂಡು ಹಾಕಿ 125.125 ಮೀಟರ್ ಸ್ಕ್ವೇರ್ ಅಂತಕ್ಕಂಥ ಉತ್ತರ ಅಲ್ಲಿ ಬರಬೇಕು. ಮುಂದಿನ ಪ್ರಶ್ನೆ, ಓಜಿವ್ ಇದೆ, ಕಡಿಮೆ ವಿಧಾನದ ಓಜಿವ್ ಕೇಳಿದ್ದಾರೆ. ಸೊ ಕಡಿಮೆ ವಿಧಾನದ ಓಜಿವ್ ಲೆಕ್ಕ ಈ ಥರ ಅದನ್ನು ಲೆಕ್ಕ ಮಾಡಿ ಸೊ ಇದು ಕೋಷ್ಟಕವನ್ನು ತಾವು ಗ್ರಾಫ್ಗಳನ್ನು ಈ ಥರ ಡ್ರಾ ಮಾಡಬೇಕಿತ್ತು. ನಿರ್ದೇಶಾಂಕಗಳ ಮೇಲೆ ಇರ್ತಕ್ಕಂಥ ಲೆಕ್ಕ ನೋಡ್ಕೊಡ್ರಿ 33ನೇದು. ಸೊ ಲೆಕ್ಕ ನೋಡಿದ್ದೀರಿ ಅಂತ ಅನಿಸ್ತದ. ಸೊ ಇದಿತ್ತು ನಿರ್ದೇಶಾಂಕಗಳ ಮೇಲೆ ಇರ್ತಕ್ಕಂಥ ಲೆಕ್ಕ. ನೆಕ್ಸ್ಟ್ ಒಂದು ರೇಖಾಖಂಡವನ್ನು ವಿಭಾಜಿಸಿದೆ ಅಂತ ಕೇಳಿದ್ದಾರೆ. ಸೊ ಇದೇ ಇತ್ತು, ಅದು ಒಂದು ವೃತ್ತ ಇದೆ ಅಲ್ಲ. ಸೊ ಇದು ಜಾದ ಕೇಂದ್ರ ಇದು ಇತ್ತು. ಸೊ ಟೋಟಲ್ 5 ಮಾನಗಳಂತ ಬರೀಬೇಕು, ಇದು ಆನ್ಸರು. ಇದು ಲಾಸ್ಟದು P6 ಇದೆಲ್ಲ. ಸೊ ಇದ್ರದ್ದು ಆನ್ಸರ್ ಬಂದುಬಿಟ್ಟು ಇದು ಇತ್ತು, ಇಷ್ಟ ಆಗಬೇಕಿತ್ತು. ಸೊ ಇಲ್ಲಿಗೆ ಈ ಕ್ವಶನ್ ಪೇಪರಲ್ಲಿ ನಾನು ಏನು ಮಾಡಿದ್ದೀನಿ, 1, 2, 3 ಮಾರ್ಕ್ಸಿನ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. 4 ಮತ್ತು 5 ಮಾರ್ಕ್ಸಿನ ಕ್ವಶನ್ಸ್ಗಳನ್ನು ಕೊಟ್ಟಿಲ್ಲ. ಅವುಗಳನ್ನೇ ಸಪ್ರೇಟಾಗಿ ಒಂದು ಥರ ನಾನು ಏನು ಮಾಡ್ತೀನಿ, ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಕ್ವಶನ್ ಪೇಪರ್ನ ಚೆನ್ನಾಗಿ ನೋಡ್ಕೊಂಡು ಬಿಡಿಸಿ. ಸೊ ಇದೇ ಪ್ಯಾಟರ್ನಲ್ಲಿ ಕ್ವಶನ್ಸ್ಗಳು ಬರ್ತಾವೆ. ಸೊ ಅದಕ್ಕೆ ನಾನು ನಿಮಗೆ ಹೇಳ್ತದ್ದು ಪದೇ